ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆ ಆರಂಭಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಸೋಮವಾರದಿಂದ ಶುರುವಾಗಿರುವ ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು ಬುಧವಾರದಿಂದ ಓಪನ್ ಆಗುತ್ತೆ. ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಆರಂಭಕ್ಕೆ ಕ್ಷಣಗಣನೆ ಇದೀಗ. ಸೋಮವಾರದಿಂದ ಖಾಸಗಿ ಶಾಲೆಗಳ ಆರಂಭ ಆಗಿದೆ. ಇನ್ನು ಬುಧವಾರದಿಂದ ಸರ್ಕಾರಿ ಶಾಲೆಗಳು ಓಪನ್ ಆಗುತ್ತೆ. ಎಲ್ಲ ಮಕ್ಕಳು ಸ್ಕೂಲ್ಗೆ ಓಡಬೇಕು. ಶಾಲೆಗಳ ಆರಂಭಕ್ಕೆ ಶಿಕ್ಷಣ ಇಲಾಖೆ ಮಾರ್ಗಸೂಚಿ. ರಾಜ್ಯದ ಎಲ್ಲ ಸರ್ಕಾರಿ ಅನುದಾನರಹಿತ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಿಗೆ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ. ಏನು? ಶಾಲಾ ಕಟ್ಟಡಗಳ ಸುರಕ್ಷತೆಗೆ ಆದ್ಯತೆ ಕೊಡಲು ಒತ್ತು. ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗೆ ಕ್ಷಣಗಣನೆ ಆರಂಭ ಆಗಿದೆ. ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಖಾಸಗಿ ಶಾಲೆಗಳು ಓಪನ್ ಆಗಿದೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಇನ್ನು ಬುಧವಾರದಿಂದ ಸರ್ಕಾರಿ ಶಾಲೆಗಳು ಓಪನ್ ಆಗುತ್ತೆ. ಈ ಬಾರಿ ಶಾಲೆಗಳ ಆರಂಭಕ್ಕೆ ಶಿಕ್ಷಣ ಇಲಾಖೆ ಮಾರ್ಗಸೂಚಿಯನ್ನ ಹೊರಡಿಸಿದೆ. ರಾಜ್ಯದ ಎಲ್ಲ ಸರ್ಕಾರಿ ಅನುದಾನರಹಿತ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಿಗೆ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ. ಶಾಲಾ ಕಟ್ಟಡಗಳ ಸುರಕ್ಷತೆಗೆ ಆದ್ಯತೆ ಕೊಡಲು ಒತ್ತನ್ನ ನೀಡಿದೆ. ಎಲ್ಲರೂ ಕೂಡ ಬೇಸಿಗೆ ರಜೆಯನ್ನ ಕಳ್ಕೊಂಡು ಮಳೆಗಾಲ ಶುರುವಾಯಿತು. ಮಳೆಗಾಲದಲ್ಲಿ ಶಾಲೆ ಕೂಡ ಆರಂಭ ಆಗುತ್ತೆ. ಎಲ್ಲರೂ ಕೂಡ ಶಾಲೆಗೆ ಹೋಗಬೇಕು ಮಕ್ಕಳು. ಶಾಲೆಗಳಿಗೆ ಗೈಡ್ಲೈನ್ಸ್ ಏನು ಹಾಗಾದ್ರೆ? ಜೂನ್ 30 ದಾಖಲಾತಿ ಆಂದೋಲನ ಮುಕ್ತಾಯ ಆಗುತ್ತೆ. ಜೂನ್ 1ರಿಂದ ಶಾಲೆ ಆರಂಭ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಡಿಜಿಟಲ್ ಹಾಜರಿ ಕಡ್ಡಾಯ ಆಗಿರುತ್ತೆ. ಶಾಲೆ ಶೌಚಾಲಯಗಳು, ಅಡಿಗೆ ಕೋಣೆಗಳು, ಕಟ್ಟಡಗಳು ಗುಣಮಟ್ಟ ಪರೀಕ್ಷೆ ನಡೆಸಲಾಗುತ್ತೆ. ಕಟ್ಟಡಗಳು ಶಿಥಿಲಗೊಂಡಿದ್ರೆ ತಕ್ಷಣವೇ ದುರಸ್ತಿ ಅಥವಾ ತೆರವುಗೊಳಿಸಬೇಕು. 6ರಿಂದ 14 ವರ್ಷದ ಮಗು ಶಾಲೆಯಿಂದ ಹೊರಗುಳಿಯದಂತೆ ನೋಡ್ಕೊಳ್ಬೇಕು. ಉರ್ದು, ಇಂಗ್ಲಿಷ್ ದ್ವಿಭಾಷಾ ಮಾಧ್ಯಮವೂ ಸಹ ಈ ವರ್ಷವೇ ಆರಂಭ. ದ್ವಿಭಾಷಾ ಶಿಕ್ಷಣಕ್ಕೆ ಪೂರ್ವಾನುಮತಿ ಪಡೆದಿರುವ ಶಾಲೆಗಳಲ್ಲಿ ಬೋಧನಾ. ಮೇ 28 ಶಾಲೆಗಳ ಸಂಪೂರ್ಣ ಸ್ವಚ್ಛತೆ, ಕುಡಿಯುವ ನೀರು, ಸುರಕ್ಷತಾ ತಪಾಸಣೆ. ಮೇ 29 ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಕಡ್ಡಾಯವಾಗಿ ಶಾಲೆಗೆ ಹಾಜರಾಗಬೇಕು. ಜೂನ್ 1ರಂದು ಶಾಲಾ ಪ್ರಾರಂಭೋತ್ಸವ ಮತ್ತು ಮಕ್ಕಳ ದಾಖಲಾತಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಜೂನ್ 30 ದಾಖಲಾತಿ ಆಂದೋಲನ ಮುಕ್ತಾಯ ಆಗುತ್ತೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಡಿಜಿಟಲ್ ಹಾಜರಿ ಕಡ್ಡಾಯವಾಗಿರುತ್ತೆ. ಶಾಲೆ ಶೌಚಾಲಯಗಳು, ಅಡುಗೆ ಕೋಣೆಗಳು, ಕಟ್ಟಡಗಳು ಗುಣಮಟ್ಟ ಪರೀಕ್ಷೆ. ಕಟ್ಟಡಗಳ ಶಿಥಿಲಗೊಂಡಿದ್ದರೆ ತಕ್ಷಣವೇ ದುರಸ್ತಿ ಅಥವಾ ತೆರವುಗೊಳಿಸಬೇಕು. 6ರಿಂದ 14 ವರ್ಷದ ಮಗು ಶಾಲೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಬೇಕು. ಅಂದರೆ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣಕ್ಕೆ ಒತ್ತನ್ನು ನೀಡುವಂಥ ಒಳ್ಳೆಯ ರೂಲ್ಸ್ಗಳನ್ನು ತೆಗೆದುಕೊಂಡು ಬಂದಿದೆ. ಒಳ್ಳೆಯ ಮಾರ್ಗಸೂಚಿಗಳನ್ನು ಹೊರಡಿಸಿರುವಂಥದ್ದು. ಡಿಜಿಟಲ್ ಹಾಜರಿ ಮಕ್ಕಳಿಗೆ ಆಯಿತು, ಶಿಕ್ಷಕರಿಗೂ ಆಯಿತು. ಡಿಜಿಟಲ್ ಹಾಜರಿ ಕಡ್ಡಾಯವಾಗಿ. ಸರ್ಕಾರಿ ಶಾಲೆಗಳ ಉಳಿಸುವಂಥ ಕ್ರಿಯೆಯಲ್ಲಿ ಸರ್ಕಾರ ಆ್ಯಕ್ಚುಲಿ ಮುನ್ನುಗ್ಗಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಯಾಕೆ ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಮಕ್ಕಳು ಬೇರೆ ಖಾಸಗಿ ಶಾಲೆಗೆ ಅವರ ಪೇರೆಂಟ್ಸ್ ಎಲ್ಲ ಹಾಕ್ತಾರೆ ಅಂತ ಅಂದಾಗ ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಕೇಳಿಬರುತ್ತೆ. ಬಟ್ ಅದು ಹಾಗಾಗಬಾರ್ದು. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಒಳ್ಳೆಯ ರೀತಿಯಾದಂಥ ವ್ಯವಸ್ಥೆ ಸಿಕ್ಕರೆ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಇವತ್ತು ಏನೇನೋ ದೊಡ್ಡ ದೊಡ್ಡ ಒಂದು ಹುದ್ದೆಯಲ್ಲಿದ್ದಾರೆ. ಅವೆಲ್ಲವೂ ಕೂಡ ಸಾಧ್ಯವಾಗುತ್ತೆ ಅಂತ.